ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ನಾನು ಡೈಲಿ ವ್ಲಾಗ್ನ ಮಾಡ್ತಿದ್ದೀನಿ. ಯಾಕೆ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತು. ಸೊ ಇವತ್ತಿನ ಡೈಲಿ ವ್ಲಾಗಲ್ಲಿ ನಾನು ಏನೇನು ಮಾಡಿದೆ ಅಂತ ಕಂಪ್ಲೀಟ್ ಅಪ್ಡೇಟ್ಸ್ ಇವತ್ತಿನ ವ್ಲಾಗಲ್ಲಿರುತ್ತೆ. ಆ್ಯಂಡ್ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದ್ರಿ ಈ ಸ್ವಲ್ಪ ದಿವಸಗಳ ಹಿಂದೆ. ಆ್ಯಂಡ್ ರೀಸೆಂಟಾಗಿ ನನಗೆ ಗಾಲ್ ಬ್ಲಾಡರ್ ರಿಲೇಟೆಡ್ ತುಂಬ ಮೆಸೇಜಸ್ಗಳು ಬರ್ತಿದೆ. ಸೊ ನನ್ನ ಅಪ್ಕಮಿಂಗ್ ವ್ಲಾಗ್ ವುಡ್ ಬಿ ಅದೇ, ಲೈಕ್ ಗಾಲ್ ಬ್ಲಾಡರ್ ಆಗಿ ಸರ್ಜರಿ ಆಗಿ ನನಗೆ 1 year ಆಯಿತು. ಸೊ ಹೇಗಿತ್ತು ನನ್ನ ಲೈಫ್ ಸ್ಟೈಲ್, ಹೇಗಿತ್ತು ನನ್ನ ಫುಡ್ ರೊಟೀನ್, ಅಥವಾ ನಾನು ಹೇಗಿದ್ದೆ, ನಾನು ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ, ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ನೋ ಇಲ್ವೋ, ಅಥವಾ ನಾನು ಯಾವ ಥರ ಗೋ ಥ್ರೂ ಮಾಡ್ತಾ ಇದ್ದೀನಿ ಇದು ಒಂದು ಸರ್ಜರಿ ಆದಮೇಲೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನೇನೇನು ಮಾಡಿದೆ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ಸೊ ತುಂಬ ಚೆನ್ನಾಗಿ ನನ್ನ ಪೇಜ್ನ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಸಪೋರ್ಟ್ ಮಾಡಿ ಇದೇ ಥರ. ಆ್ಯಂಡ್ ವೀಡಿಯೋಸ್ಗಳನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. 2024ಅಲ್ಲಿ ತುಂಬ ಪಾಸಿಟಿವ್ ಅನ್ನೋದಕ್ಕಿಂತ ತುಂಬ ನೆಗೆಟಿವ್ ಥಿಂಗ್ಸ್ಗಳೇ ಜಾಸ್ತಿ ಆಯಿತು. ಸೊ ಹಾಗಾಗಿ ಐ ಕುಡ್ ನಾಟ್, ನನಗೆ ಏನೂ ಬೇಕಾಗಿಲ್ಲ ಅಂತ ಅನಿಸ್ಬಿಡ್ತು ಆ 2024 ಇಯರ್ ಸ್ಟಾರ್ಟಿಂಗಲ್ಲಿ. ಸೋ ಮಚ್ ಆಫ್ ದುಃಖ ಅಂತಂದರೆ ಇಯರ್ ಎಂಡ್ ಆಗ್ತಾ ನನ್ನ ತಮ್ಮನ ಮದುವೆಯಲ್ಲಿ ಬ್ಯುಸಿ ಆಗೋದೆ, ಶಾಪಿಂಗ್ ಆಗಿರ್ಬೋದು ಅಥವಾ ಬೇರೆ ವಿಚಾರಗಳಲ್ಲಿ. ಸೊ ಹೋಪಿಂಗ್ 2025 ನಮಗೆ ಚೆನ್ನಾಗಿರುತ್ತೆ. ನಮ್ಮ ಲಾಸ್ನ ಅದು ಕಂಪ್ಲೀಟಾಗಿ ಆಗಿರೋ ಲಾಸ್ನ ಯಾವುದೇ ಕಾರಣಕ್ಕೂ ಬೈಬ್ಯಾಕ್ ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ಎಲ್ಲ ಮರೆತು ಆರಾಮಾಗಿ ಹೋಗೋ ಥರ ಆಗಲಿ ಅಂತ ನಾನು 2025ಇಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇಯರ್ ಸ್ಟಾರ್ಟ್ ಹೇಗಾಯಿತು ಅಂತಂದರೆ ತುಂಬ ಚೆನ್ನಾಗಾಯಿತು. ಆ್ಯಂಡ್ ತುಂಬ ಕೂಲಾಗಿತ್ತು ಇಯರ್ ಸ್ಟಾರ್ಟಿಂಗ್ ನಮಗೆ. ಅದಾದಮೇಲೆ ಸ್ವಲ್ಪ ಬ್ಯುಸಿ ಆದ್ವಿ ಮದುವೆ ಪ್ರಿಪ್ರೇಷನ್ಸಲ್ಲೆಲ್ಲ. ಅದು ಬಿಟ್ಟರೆ ಇವಾಗ ಗೋಯಿಂಗ್ ಗುಡ್. ಆಮೇಲೆ ವ್ಯಾಲೆಂಟೈನ್ಸ್ ಡೇ ಇಸ್ ಆಲ್ಸೋ ಕಮ್ಮಿಂಗ್. ಲೆಟ್ ಅಸ್ ಸಿ ವಾಟ್ ಐ ಕುಡ್ ಡೂ ಫಾರ್ ಮೈ ಹಸ್ಬೆಂಡ್. ಸೊ ನನ್ನ ಕಂಪ್ಲೀಟ್ ಡೇ ರೂಟೀನ್ನ ನೀವು ನೋಡ್ಕೊಂಬನ್ನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮಾಡಿದ್ದೆ. ಶ್ರೀನಿಕಂಗೆ ದೋಸೆ ಹಾಕ್ಕೊಡ್ತಾಯಿದ್ದೆ. ಶ್ರೀನಿಕಂಗೆ ಸ್ಮಾಲ್ ದೋಸೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅವಳು ಫಾರ್ ಎ ಚೇಂಜ್ ಮಮ್ಮಿ ನನಗೆ ಇವತ್ತು ಟೆಡ್ಡಿ ಬೇರ್ ದೋಸೆ ಹಾಕ್ಕೊಡು ಅಂತ ಅಂದ್ಲು. ಸೊ ಹೆಂಗಪ್ಪ ಟೆಡ್ಡಿ ಬೇರ್ ಮಾಡೋದು ಈ ದೋಸೆ ಬ್ಯಾಟ್ರಲ್ಲಿ, ಅದೊಂಚೂರು ಹರ್ಕೊಂಡು ಬಂದುಬಿಡುತ್ತೆ, ಪ್ರಾಪರಾಗಿ ಆಗಲ್ಲ ಹಾಕೋಕ್ಕೆ. ಸ್ವಲ್ಪ ಗಟ್ಟಿ ಇದ್ರೆ ಬ್ಯಾಟರ್ ಹಾಕ್ಬೋದು, ಬಟ್ ಸ್ವಲ್ಪ ತೆಳ್ಳಗಿತ್ತು ನಾನು ಮಾಡಿದ ಬ್ಯಾಟರು. ಸೊ ಚೆನ್ನಾಗೇ ಬಂತು. ಸ್ವಲ್ಪ ಖುಷಿ ಆಯಿತು. ನನಗಿಂತ ಜಾಸ್ತಿ ಅವಳು ಖುಷಿ ಆಗೋಯ್ತು. ಈ ಮಕ್ಕಳಿಗೆಲ್ಲರಿಗೂ ಅಷ್ಟೇ ಅನಿಸುತ್ತೆ, ಸ್ಮಾಲ್ ದೋಸೆ. ಆಮೇಲೆ ಇಡ್ಲಿಗಳು ಅಷ್ಟೇ, ಸಣ್ಣ ಇಡ್ಲಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಶ್ರೀನಿಕನ್ಗೂ ಅಷ್ಟೇ. ಸೊ ದೋಸೆ ಮಾಡಿ ಕೊಟ್ಟೆ ಟೆಡ್ಡಿ ಬೇರ್ದು. ಮಮ್ಮಿ ಅದಕ್ಕೆ ಐಸು, ನೋಸ್ ಮತ್ತು ಮೌತೆಲ್ಲ ಹಾಕ್ಕೊಡ್ಬೇಕಿತ್ತು ನೀನು ಅಂತ ಅಂದ್ಲು. ಅದನ್ನೆಲ್ಲ ಟೈಮ್ ಇರಲಿಲ್ಲ, ಬಿಕಾಸ್ ಬೆಳಿಗ್ಗೆ ಹೊತ್ತು ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿ ತಿನ್ನಿಸಿ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಲೈಕ್ ನಮ್ಮ ಮಾವಂದು ಪೂಜೆ ಮಾಡಬೇಕಿತ್ತು. ತಿಂಗಳ ನಾನು ನಮ್ಮ ಮಾವಂದು ಪೂಜೆ ಮಾಡ್ತೀನಿ. ಲೈಕ್ ಏನಪ್ಪ ಅಂದರೆ ಎಲ್ಲರೂ ಮಾಡ್ತಾರೆ ಅನಿಸುತ್ತೆ ಅದನ್ನು. ಇವಾಗ ತೀರೋದ್ಮೇಲೆ 1 ವರ್ಷದ ತನಕನೂ ತಿಂಗಳ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಸೊ ನನಗೇನಂದ್ರು ಅಂದರೆ 6 months ಅಷ್ಟೇ ಮಾಡಿದ್ರೆ ನಡೆಯುತ್ತೆ, ಆಮೇಲೆ ಪರವಾಗಿಲ್ಲ ಅಂತ ಅಂದರು. ಸೊ ಏನಪ್ಪ ಅಂದರೆ ನಮ್ಮ ಪಪ್ಪ ತೀರ್ಕೊಂಡಾಗ್ಲೂ ನಮ್ಮ ಮನೇಲಿ ನಾವು 1 ವರ್ಷ ತಿಂಗಳ ಅವ್ರ ತೀರ್ಕೊಂಡಿದ್ದಂಥ ಡೇಟಲ್ಲಿ ನಾವು ಮನೇಲಿ ಲೈಕ್ ದೇವ್ರ ನೈವೇದ್ಯಕ್ಕೆ ಹೇಗೆ ಮಾಡ್ತೀವೋ ಹಾಗೆ ಸ್ನಾನ ಮಾಡಿಕೊಂಡು ಮಡಿಯಿಂದ ಟೇಸ್ಟು ನೋಡ್ದೇ ಪ್ರತಿಯೊಂದು ಅಡುಗೆನೂ ಮಾಡಿಬಿಟ್ಟು ಇಡೋದು ಅನ್ನೋ ಥರ. ಸೊ ಇವತ್ತು ಮೇಘರಾಜ್ ಅವ್ರ ಆಫೀಸ್ಗೆ ಹೋಗ್ಬೇಕಾಗಿರೋದ್ರಿಂದ ನನಗೆ ಬೇರೆ ಏನು ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಬೇಳೆ ಸಾಂಬಾರು, ಮುದ್ದೆ ಆ್ಯಂಡ್ ಪಾಯಸ ಮಾಡಿದ್ದೆ. ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ನಮ್ಮ ಮಾವ ಉಪ್ಸಾರು, ಮುದ್ದೆ, ಇಲ್ಲಾಂದರೆ ಮಸೊಪ್ಪು ಮುದ್ದೆ. ಈ ಥರ ಮುದ್ದೆ ಅಂದರೆ ಒಂಥರ ಅವ್ರಿಗೆ ಹೇಗೆ ಅಂದರೆ ತುಂಬಾ ಇಷ್ಟ ಆಗ್ತಿತ್ತು. ಉಪ್ಸಾರೆಲ್ಲ ಮಾಡಿದ್ರೆ 2 ಮುದ್ದೆ ಇಸ್ಕೊಂಡು ತಿನ್ನೋರು. ಇವಾಗ ನೆನೆಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ನಮ್ಮ ಮಾವ ಇಲ್ವಲ್ಲ ಅನ್ನೋ ಒಂದು ನೋವು ನನಗಿದ್ದೇ ಇರುತ್ತೆ. ಯಾವಾಗಲೂ ಅವರು ನನಗೆ ಆಗಿರ್ಬೋದು, ಮೇಘರಾಜ್ಗಾಗಿರ್ಬೋದು, ಅವ್ರ ಲೈಫಲ್ಲಿ ಫಸ್ಟ್ ಪ್ರಯಾರಿಟಿ ಆಗಿದ್ವಿ ನಾವಿಬ್ರೂ. ಕೊನೆ ಮಗಳಿಗೆ ಪ್ರೀತಿ ಜಾಸ್ತಿ ಅಂತಾರಲ್ವ, ಆ ಥರ. ಸೊ
ಕೊನೆ ಮೂಮೆಂಟಲ್ಲಿ ಹೆಂಗಾಗೋಯ್ತು ಅಂತಂದರೆ ಇದನ್ನು ನಾನು ಯಾವತ್ತೂ ಯಾವ ವ್ಲಾಗಲ್ಲೂ ಶೇರ್ ಮಾಡ್ಕೊಂಡಿರಲಿಲ್ಲ ಬಿಕಾಸ್ ವಿಚ್ ಇಸ್ ವೆರಿ ವೆರಿ ಎಮೋಷ್ನಲ್ ಥಿಂಗ್. ನಮ್ಮ ಮಾವ ತೀರ್ಕೊಳ್ಳೋಕ್ಕೂ ಮುಂಚೆ ಲೈಕ್ ಯಾವಾಗ್ಲೂ ಮೇಘರಾಜ್ ಅವರು ಒಂದು ದಿನವೂ ಆ ಮಾವನ ಹೆಲ್ತ್ ವಿಚಾರ ಆಗಿರ್ಬೋದು ನೆಗ್ಲೆಕ್ಟ್ ಮಾಡಿರಲಿಲ್ಲ. ಸೊ ರೀಸೆಂಟ್ ಬ್ಯಾಕ್ ಟು ಬ್ಯಾಕ್ ಹೆಂಗಾಗೋಯ್ತು ಅಂದರೆ ಜಾನ್ವರಿಲಿ ನನ್ನ ಸರ್ಜರಿ ಆಗೋಯ್ತು, ಫೆಬ್ರವರಿಲೂ ಶ್ರೀನಿಕಾ ಹಾಸ್ಪಿಟಲೈಸ್ ಆಗೋದ್ಲು. ಅದಾದಮೇಲೆ ಮೇಘರಾಜ್ ಅವ್ರು ಸ್ವಲ್ಪ ನಮ್ಮನ್ನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡಿದ್ಮೇಲಿಂದ ನಮ್ಮ ಮಾವನ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಯಿತು ಅನ್ನೋದಕ್ಕೆ ಹೇಳೋದಕ್ಕಾಗಲ್ಲ. 1 ವೀಕ್ ಅವರು ಹೋಗೋದನ್ನು ಸ್ಕಿಪ್ ಮಾಡಿಬಿಟ್ರು. ಸೊ ಅವ್ರಿಗೆ ನಿಮೋನಿಯಾ ಅಟ್ಯಾಕ್ ಆಗಿ ವೈರಸ್ ಜಾಸ್ತಿ ಬೇಗ ತುಂಬ ಸ್ಪೀಡಾಗಿ ವಿತಿನ್ ಅ ಸ್ಪ್ಯಾನ್ ಆಫ್ 1 ವೀಕಲ್ಲಿ ಮೇಜರಾಗಿ ಇಂಪ್ಯಾಕ್ಟ್ ಆಗೋಯ್ತು ಅವ್ರಿಗೆ, ವೈರಸ್ ಸ್ಪ್ರೆಡ್ ಆಗೋಯ್ತು. ಸಿನ್ಸ್ ಏಜ್ ಆದವ್ರಿಗೆ ಮತ್ತು ತುಂಬ ಎಳೆ ಮಕ್ಕಳಿಗೆ ನಿಮೋನಿಯಾ ಎಲ್ಲ ಆದರೆ ವೆರಿ ಡಿಫಿಕಲ್ಟ್. ಚಾನ್ಸಸ್ ಅಂದರೆ ಉಳ್ಕೊಳ್ಳೋ ಅಂಥ ಚಾನ್ಸಸ್ಸು, ಬದುಕುಳಿಯುವಂಥ ಚಾನ್ಸಸ್ ತುಂಬಾ ಕಮ್ಮಿ. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಮಾವನ ಕೇಸಲ್ಲೂ ಅದೇ ಆಗಿದ್ದು. ಅದರ್ವೈಸ್ ಅವ್ರು ಮಾಡ್ತಿರೋ ಊಟ, ಅವ್ರು ಬಾಯಿ ಕಟ್ತಾ ಇದ್ದಿದ್ದ ರೀತಿ ಲೈಕ್ ಲಿಟ್ರಲಿ ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ಯಾಕಪ್ಪ ಅಂದರೆ ಏನೂ ತಿಂತಾ ಇರಲಿಲ್ಲ ಅವ್ರು. ಜಂಕ್ ಆಗಿರ್ಬೋದು, ಮಿಕ್ಸ್ಚರ್ ಆಗಿರ್ಬೋದು, ಕೆಲವೊಬ್ಬರು ಮಿಕ್ಸ್ಚರ್ ತಿಂತಾ ಇರ್ತಾರೆ, ಇಲ್ಲ ಬಿಸ್ಕೆಟ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ ಏಜ್ ಆದವರು, ಬ್ರೆಡ್ಡು, ಈ ಥರ ಯಾವ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು. ತುಂಬ ಹೆಲ್ದಿ ಲೈಫ್ ಸ್ಪ್ಯಾನ್ ಇಟ್ಕೊಂಡು ಅವರು ತುಂಬ ಆರೋಗ್ಯವಾಗೇ ಇದ್ದರು. ಯಾವುದೇ ಥರದ ಆರೋಗ್ಯ ಸಮಸ್ಯೆ ಕೂಡ ಇರಲಿಲ್ಲ ಅವ್ರಿಗೆ. ಸೊ ಕೆಲವೊಂದು ಸಲ ನಮಗೇ ರಿಗ್ರೆಟ್ ಅನಿಸುತ್ತೆ, ನಾವೇ ನೋಡ್ಕೊಂಡಿಲ್ವೇನೋ, ನಾವೇ ಹೋಗಿಲ್ವೇನೋ, ಮಾಡಿಲ್ವೇನೋ ಅಂತ. ಸ್ಟಿಲ್ ನನಗೆ ನೆನಪಿದೆ, ಸ್ಯಾಟರ್ಡೆ ಇವರು ಹೋಗಿ ಕರ್ಕೊಂಡು ಬರೋಕ್ಕೆ ಅಂತ ಹೋದಾಗ ಲೈಕ್ ನಮ್ಮ ಮಾವ ಮನೆಗೆ ಬಂದರು. ಮನೆಗೆ ಬಂದಿದ್ದ ತಕ್ಷಣವೇ ಲೈಕ್ ಫುಲ್ ಅವ್ರಿಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಮಾವನ ನಾನು ಆ ಪರಿಸ್ಥಿತಿನಲ್ಲಿ ಯಾವತ್ತೂ ನೋಡಿರಲಿಲ್ಲ. ಸ್ಟಿಲ್ ಅದೊಂಥರ ನನ್ನ ಕಣ್ಣು ಮುಂದೆ ಹಾಗೇ ಇದೆ. ಅವರು ಬಂದಿದ್ದು, ಆಮೇಲೆ ಸೋಫಾ ಮೇಲೆ ಕೂತ್ಕೊಂಡಿದ್ದು ಎಲ್ಲ ಇನ್ಸಿಡೆಂಟು. ನಮ್ಮ ಮಾವಂಗೆ ಬರ್ತಾರಲ್ಲ ಅವ್ರಿಗಿಷ್ಟ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವ್ರ ಕಂಡೀಷನ್ ಅಷ್ಟು ವರ್ಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಬರ್ತಾರಲ್ಲ ನಮ್ಮ ಮಾವಂಗೆ ಸೊಪ್ಪು ಅಥವಾ ಮೊಸೊಪ್ಪು ಈ ಥರದ್ದೆಲ್ಲ ತುಂಬ ಇಷ್ಟ. ಸೊ ಮೊಸೊಪ್ಪು ಸಾಂಬಾರು ಮಾಡಿ ನಾನು ಮುದ್ದೆಗೆ ಇಟ್ಟಿದ್ದೆ ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ. ಬಂದ ತಕ್ಷಣ ಅವ್ರನ್ನ ಡಾಕ್ಟರ್ಗೆ ರೆಫರ್ ಮಾಡಿದ್ವಿ. ಲೈಕ್ ಗೀತಕ್ಕ ಇದ್ದಾರಲ್ಲ ಅವ್ರ ಹಸ್ಬೆಂಡ್ನ ಕನ್ಸಲ್ಟ್ ಮಾಡಿದ್ವಿ. ಇಲ್ಲ ಕಂಡೀಷನ್ ವರ್ಸ್ಟ್ ಆಗಿದೆ, ಹಾಸ್ಪಿಟಲ್ಗೆ ಇಮ್ಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂತ ಅಂದರು. ಸೊ ಮನೇಲಿ ಮಾಡಿದ ಮುದ್ದೆನ ಊಟ ಮಾಡಿಬಿಟ್ಟು ಸೊಪ್ಪು ಸಾರನ್ನ ತಿಂದು ಅವರು ಹಾಸ್ಪಿಟಲ್ಗೆ ಹೋಗಿದ್ದಷ್ಟೇ. ಲೈಕ್ ಒಂದೊಂದು ಸತಿ ಅನಿಸುತ್ತೆ ನನಗೆ, ನಮ್ಮ ಮಾವ ನಮ್ಮನ್ನು ನೋಡೋಕ್ಕೆ ಬಂದ್ರೇನೋ ಅಥವಾ ನಾನು ಮಾಡಿದ ಅಡುಗೆ ತಿನ್ನೋದಕ್ಕೆ ಬಂದಿದ್ರೇನೋ ಅವರು. ಕೊನೆಯದಾಗಿ ಅವ್ರಿಗೆ ಒಂಥರ ನಮ್ಮನ್ನು ನೋಡ್ದೇ ಸಮಾಧಾನ ಇರಲಿಲ್ವೇನೋ ಅನ್ನೋ ಥರ ಇತ್ತು. ಬಿಕಾಸ್ ಅವ್ರ ಕಂಡೀಷನ್ ಅಷ್ಟು ವರ್ಸ್ಟ್ ಆಗಿತ್ತು. ಇಮಿಡಿಯೇಟಾಗಿ ನಾವು ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ ತಕ್ಷಣವೇ ಲೈಕ್ ಹೆಂಗಿತ್ತು ಅಂದರೆ ಅವ್ರನ್ನ ನಮಗೇನೆ ಬೈದರು, ಇಷ್ಟು ದಿನ ನೀವೇನು ಮಾಡ್ತಿದ್ರಿ ಅಂತ ಅಂದ್ಬಿಟ್ಟು. ಸೊ ಇಮಿಡಿಯೇಟಾಗಿ ಅವ್ರನ್ನ ICU ಕೂಡ ಶಿಫ್ಟ್ ಮಾಡಿದ್ರು. ಆವತ್ತಿನ ದಿವಸನೇ ನೆಕ್ಸ್ಟ್ ಡೇನೇ ಅವ್ರನ್ನ ವೆಂಟಿಲೇಟರ್ಗೆ ಹಾಕಿದ್ದು. ಸೊ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಈ ಇನ್ಸಿಡೆಂಟ್ನ ನನಗೆ ನೆನೆಸ್ಕೊಳ್ಳೋದಕ್ಕೆ. ಪ್ರತಿ ತಿಂಗಳು ನಮ್ಮ ಮಾವಂಗೆ ಪೂಜೆ ಮಾಡಬೇಕಾದ್ರೂ ನಂಗೆ ತುಂಬಾ ಬೇಜಾರಾಗುತ್ತೆ. ಲೈಕ್ ನನಗೆ ನಮ್ಮ ಮಾವ ನನ್ನ ಜೊತೆಗೆ ಇರಬೇಕಿತ್ತು ಅಂತ ನಂಗೆ ತುಂಬ ಆಸೆ. ಬಿಕಾಸ್ ನಾನು ನೋಡ್ಕೊಳ್ತಾ ಇದ್ದೆ, ಎಲ್ಲೋ ತುಂಬ ಸಲ ನಾನು ಮೇಘರಾಜ್ ಅವ್ರು ಮಾತಾಡ್ಕೊಂಡಿದ್ದೀವಿ, ನಾವೆಲ್ಲೋ ಮಿಸ್ ಮಾಡ್ಕೊಂಡ್ವಿ, ನಾವು ನೋಡ್ಕೊಳ್ಳೋದಕ್ಕಾಗಿಲ್ಲ ಮಾವನ ಚೆನ್ನಾಗಿ ಅಂತ. ಬಟ್ ಡೆಸ್ಟಿನಿ ಹಾಗೆ ಇತ್ತು ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹುಟ್ಟು ಸಾವು ಯಾರ ಕೈಲೂ ಇರೋದಿಲ್ಲ. ಸೊ ನಮ್ಮ ಮಾವನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಯಾವಾಗಲೂ ನಮ್ಮ ಮಾವ ಆಗಿರ್ಬೋದು, ನಮ್ಮ ಪಪ್ಪ ಆಗಿರ್ಬೋದು ನಮ್ಮ ಬೆನ್ನಿಂದ ಇರ್ತಾರೆ ಅನ್ನೋ ಒಂದು ಖುಷಿನೂ ಕೂಡ ನನಗಿದೆ. ಸೊ ಇವತ್ತು ನಮ್ಮ ಮಾವನ ಪೂಜೆ ಮುಗಿಸಿ ಅದಾದಮೇಲೆ ಶ್ರೀನಿಕನ ಸ್ಕೂಲಿಂದ ಕರ್ಕೊಂಡು ಬಂದಾದಮೇಲೆ ನಾನೇನು ಮಾಡಿದೆ, ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ದೆ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ. ನನ್ನ ತಮ್ಮನ ಮದುವೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಲೆಂದಿ ಹೇರ್ಸ್ ಬಿಟ್ಟಿದೆ. ಯಾವುದಾದ್ರೂ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಕಷ್ಟ ಆಗಬಾರ್ದು, ಆಮೇಲೆ ನಾನು ಲೇಯರ್ ಕಟ್ ಮಾಡಿಸ್ತೀನಲ್ವ, ಅದು ಹೇರ್ ಸ್ಟೈಲ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಲೆಂದಿ ಹೇರ್ಸ್ನ ಬಿಟ್ಟಿದ್ದೆ. ಅದರ್ವೈಸ್ ನಾನು ಯಾವಾಗ್ಲೂ ಬಿಡಲ್ಲ. ನನಗೆ ಅದನ್ನು ಮೇಂಟೈನ್ ಮಾಡೋದಕ್ಕೂ ಇವಾಗ ತುಂಬ ಕಷ್ಟ ಅನಿಸುತ್ತೆ ಈ ಹಾಸ್ಟೆಲೆಲ್ಲ ಇದ್ದಾಗಿಂದ. ಆಮೇಲೆ ಶ್ರೀನಿಕಾ ಹುಡ್ದಾಗಿಂದ ಅದು ಲಿಟ್ರಲಿ ಐ ಫೀಲ್ ಲೈಕ್ ಆಗಲ್ಲ ಮ್ಯಾನೇಜ್ ಮಾಡೋಕ್ಕೆ ಅನ್ನೋ ಥರನೇ. ಸೊ ಹಾಗಾಗಿ ಬಂದು ಹೇರ್ ಕಟ್ ಮಾಡಿಸ್ಕೊಂಡೆ. ಯೂಶ್ವಲಿ ನಿಮಗೆ ಗೊತ್ತು ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಳದ್ದು ಸ್ಪಿನ್ನಲ್ಲೇ ನಾನು ಕಟ್ ಮಾಡಿಸೋದು. ಆಮೇಲೆ ಇವರು
ನನಗೆ ಹೇರ್ ಕಟ್ ಮಾಡ್ತಿದ್ದಾರಲ್ಲ ಅವರೇ ಎವ್ರಿ ಟೈಮ್ ನಾನು ಹೋದ್ರೂ ನಾನು ಅವ್ರ ಹತ್ರನೇ ಹೇರ್ ಕಟ್ ಮಾಡಿಸೋದು. ಬಿಕಾಸ್ ಅದೇನೋ ಒಂಥರ ನಂಬಿಕೆ, ಅವ್ರ ಹತ್ರ ಹೇರ್ ಕಟ್ ಮಾಡಿದ್ರೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅನ್ನೋ ಥರ ಒಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು. ಬಟ್ ಇಟ್ ಈಸ್ ವೆರಿ ಟ್ರೂ. ಅವ್ರಿಗೂ ಹೇಳ್ತಿದ್ದೆ, ಅವ್ರು ಎಲ್ಲರೂ ಹಿಂಗೆ ಹೇಳ್ತಾರೆ ಮೇಡಮ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಸೋ ಸ್ವೀಟ್ ಆಫ್ ಹಿಮ್. ಅವ್ರ ಕೆಲಸನ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನನಗೆ ಮೊದಲಿಂದನೂ ತುಂಬಾ ಇಷ್ಟ ಈ ಥರ ಒಂದು ಹೇರ್ ಸ್ಟೈಲ್ನ ಕ್ಯಾರಿ ಮಾಡೋಕ್ಕೆ. ಯಾಕಪ್ಪ ಅಂದರೆ ತುಂಬ ಲೆಂತಿ ಹೇರ್ಸ್ ಬಿಟ್ಟರೆ ತುಂಬ ಹೈ ಮೇಂಟೆನೆನ್ಸು, ಆಮೇಲೆ ಕೂದಲು ಎಂಡಲ್ಲಿ ಸ್ಪ್ಲಿಟ್ ಎಂಡ್ಸ್ಗಳು ಜಾಸ್ತಿ ಆಗಿಬಿಡುತ್ತೆ. ಸೊ ಮೇಂಟೈನ್ ಮಾಡೋರಿಗೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ಲಿಟ್ರಲಿ ಮೇಂಟೈನ್ ಮಾಡಲ್ಲ. ಸೊ ಇದಾದಮೇಲೆ ಹೇರ್ ಕಟ್ ಮುಗಿಸ್ಕೊಂಡು ಮನೆಗೆ ಹೋದೆ. ಸೊ ಶ್ರೀನಿಕನ್ ಮಲಗಿಸ್ಬಿಟ್ಟು ಬಂದಿದ್ದೆ. ಸೊ ಮನೆಯಲ್ಲಿ ಲೆಂತ್ ಎಷ್ಟಿದೆಯೋ ಅಷ್ಟೇ ಇತ್ತು, ಬಟ್ ಮುಂದೆ ಫ್ರಂಟ್ ಮಾತ್ರ ಒಂದು ಸ್ವಲ್ಪ ಕಟ್ ಮಾಡಿಸಿದ್ದೆ. ಅದರ್ವೈಸ್ ನನಗೊಂಥರ ಬೇರೆ ಥರ ಲುಕ್ ಅನಿಸುತ್ತೆ. ಮೇಘರಾಜ್ ಅವರು ತುಂಬ ಸಲ ಹೇಳ್ತಿದ್ರು, ಇದೇನಿದು ಹಿಂಗೆ ಕಾಣಿಸ್ತಿದ್ಯಾ, ಯಾವಾಗಲೂ ಜಡೆ ಹಾಕ್ಕೊಂಡು ಓಡಾಡ್ತಿರ್ತೀಯಲ್ವ ಯಾಕೆ ಅಂತ ಅಂದ್ಬಿಟ್ಟು. ಅವರೂ ಮೊದಲು ಹೇರ್ ಕಟ್ ಮಾಡಿಸ್ಕೊತಿದ್ಯಲ್ಲ ಹಾಗೆ ಇರು, ಇವಾಗ ಯಾಕೆ ಈ ಥರ ಆಗೋಗಿದ್ಯಾ ಅಂತ ಯಾವಾಗಲೂ ಹೇಳ್ತಿದ್ರು. ಒಂದು ಸ್ವಲ್ಪ ಉದ್ದ ಕೂದಲು ಬಿಟ್ಟಾಗಿ ಸ್ಟಾರ್ಟ್ ಮಾಡಿದಾಗಿಂದನೂ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಆಮೇಲೆ ಅಷ್ಟೊತ್ತಿಗೆ ಶ್ರೀನಿಕನ್ನ ಶ್ಲೋಕ ಕ್ಲಾಸಿಗೆ ಕಳಿಸ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಪೋಲಾರ್ ಬೇರ್ಗೆ ಬಂದ್ವಿ. ಸಮ್ ಆಫರ್ ಇಸ್ ರನ್ನಿಂಗ್ ಆನ್, ಸೊ ಅದಕ್ಕೋಸ್ಕರ ನಾವೆಲ್ಲರೂ ಬಂದ್ವಿ. DBC ಆಲ್ ಟೈಮ್ ಫೇವ್ರೆಟ್. ಸಂಡೇಸ್ ಮೇಲೆಲ್ಲನೂ ಆಫರ್ಸ್ ಇತ್ತು. ಸೊ ಎಲ್ಲನೂ ತೊಗೊಂಡು ಚೆನ್ನಾಗಿ ತಿಂದು ಲೈಕ್ ವಿ ಎಂಡ್ ಅಪ್ ಅವರ್ ಡೇ ಲೈಕ್ ದಿಸ್. ಅದಾದಮೇಲೆ ಏನೂ ಊಟ ಮಾಡಬೇಕು ಅಂತಲೇ ಅನಿಸಿಲ್ಲ. ಸೊ ಅಷ್ಟು ಫುಲ್ಫಿಲ್ಲಿಂಗ್ ಆಗಿರುತ್ತೆ, ನಿಮಗೆಲ್ಲರಿಗೂ ಗೊತ್ತು. ಒನ್ ಐಸ್ ಕ್ರೀಮ್ ಫುಲ್ ಯಾವ ಥರ ಫೀಲ್ ಕೊಡುತ್ತೆ, ದಟ್ಟು ಚಾಕ್ಲೇಟ್ಸ್ ಆ್ಯಂಡ್ ಆಲ್. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಡೈಲಿ ವ್ಲಾಗ್. ತುಂಬಾ ಹ್ಯಾಪಿ ಆ್ಯಂಡ್ ಜಾಯ್ಫುಲ್ ಆಗಿತ್ತು. ಸೊ ನನ್ನ ನೆಕ್ಸ್ಟ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತೀರಿ. ಬಾಯ್.